ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ ಮುದ್ದೇಬಿಹಾಳ. ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ ಹಾಗೂ ಇನ್ನಿತರ ವೈಯಕ್ತಿಕ ಶುಭ ಸಂದರ್ಭಗಳಲ್ಲಿ ದುಂದುವೆಚ್ಚ ಮಾಡದೆ 4 ಜನ ಹಸಿದವರಿಗೆ ಅನ್ನದಾನ ಮಾಡಿದರೆ ಅವರಿಗೆ ಹೊಟ್ಟೆ ತುಂಬಿಸಿದ ಪುಣ್ಯ ನಮಗೆ ದೊರಕುತ್ತದೆ ಎಂದು ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಕಾರ್ಯದರ್ಶಿ ಕಾಶಿಬಾಯಿ ಎಸ್ ರಾಂಪುರ ಹೇಳಿದರು. ಆಡಂಬರಿಕವಾಗಿ ನಾನು ಮಾಡಿಸ್ಕೊಂಡೂ ಇಲ್ಲ. ಇವತ್ತಿನ ದಿನ ಇಂಥ ಒಂದು ಕಾರ್ಯಗಳು ಯಾವಾಗಲೂ ನಾನು ಸತತ ನಿರಂತರವಾಗಿ ನಾನು ಮಾಡ್ತಾ ಇರ್ತೀನಿ. ಆದರೆ ನಾನು ಎಲ್ಲೂ ಹಿಂಗೆ ಪಬ್ಲಿಕ್ಕಾಗಿ ನಾನು ಮಾಡ್ಕೊಂಡಿಲ್ಲ. ಮತ್ತು ಈಗ ಒಂದು ಜನಪ್ರಿಯತೆಗಾಗಿ ನಾನು ಎಲ್ಲೂ ಮಾಡ್ಕೊಂಡಿಲ್ಲ. ಇವತ್ತು ಕೂಡ ನನಗೇನು ಅನ್ನಿಸ್ತಾ ಇದೆ, ನಾನು ಜನಪ್ರಿಯತೆಗಾಗಿ ಮಾಡ್ಕೊಂಡೇನೋ ಅನ್ನುವಂಥ ಒಂದು ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಗಿಲಿಟ್ ಕಾಡ್ತಾ ಇದೆ. ಅದು ಈ ಒಂದು ಜನಪ್ರಿಯತೆಗಾಗಿ ನಾನು ಕಾರ್ಯಕ್ರಮ ಮಾಡಲಿಲ್ಲ. ಇಂಥ ಒಂದು ಕಾರ್ಯಕ್ರಮ ನಾವು ಎಲ್ಲೆಲ್ಲೋ ಆಡಂಬರಿಕವಾಗಿ ಕುಡಿಯೋದು, ತಿನ್ನೋದು, ಇನ್ನೇನೇನೋ ಮಜಾ ಮಾಡ್ಕೇಸಿಂದ ಊಟ ಹಬ್ಬ ಆಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಇನ್ನೊಂದು ಏನೋ ಕಾರ್ಯಕ್ರಮಗಳನ್ನ ಮಾಡ್ಕೋತಾರಲ್ಲ, ಆ ರೀತಿ ಮಾಡೋದಕ್ಕಿಂತ ಹಸಿದವರಿಗೆ ಒಂದು ತುತ್ತ ಅನ್ನ ಹಾಕೋದ್ರಿಂದ, ಅದು ನಾವು ಮಾಡಿಕೊಂಡಂಥ ಒಂದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವರು ಹಸಿದವರ ಹೊಟ್ಟೆ ತುಂಬಿಸೋದು ಒಂದು ಮುಖ್ಯ ಕೆಲಸ ಆಗ್ತದ ನಮ್ಮ ಆಡಂಬರಿಕ ಜೀವನಕ್ಕಿಂತ ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕಾಗಿ ನಾನು ಇಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೋತಾ ಬರ್ತಾ ಇದ್ದೀನಿ. ಇದು ಪ್ರೇರಣೆ ಸಲುವಾಗಿಂದ. ಯಾಕಂತಂದ್ರೆ ಇನ್ನು ಮುಂದಾದರೂ ಈಗ ನಾವು ಆಡಂಬರಿಕವಾಗಿ ನಾವು ಏನೇನೋ ವೇಸ್ಟ್ ಒಂದು ಇದನ್ನು ಮಾಡ್ತೀವಲ್ಲ, ಅದರ ಬದಲಿಗೆ ಇಂಥ ಒಂದು ಕಾರ್ಯ ಇನ್ನು ಮುಂದೆ ಮಾಡೋರು ಮಾಡಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೆಚಿಂದ ಇವತ್ತಿನ ದಿನ ನಾನು ಈ ಥರ ಒಂದು ಹುಟ್ಟುಹಬ್ಬ ನಾನು ಆಚರಿಸ್ಕೊಂಡಿಲ್ಲ. ನಾನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುರುವಾರ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ತಮ್ಮ ಜನ್ಮದಿನದ ನಿಮಿತ್ತ ಸರ್ಕಾರಿ ಆಸ್ಪತ್ರೆಗೆ ಬಂದ ರೋಗಿಗಳು, ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕೈಗೊಂಡು ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕನಗೌಡ ಪಾಟೀಲ ಮಾತನಾಡಿ, ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯರಾಗಿರುವ ಕಾಶಿಬಾಯಿ ರಾಂಪುರ ಅವರನ್ನು ಸಂಪರ್ಕ ಮಾಡಿದಾಗ ತಮ್ಮ ಜನ್ಮದಿನವನ್ನು ಆಸ್ಪತ್ರೆಯಲ್ಲಿಯೇ ಆಚರಿಸಿಕೊಳ್ಳುವುದಾಗಿ ತಿಳಿಸಿ ಅನ್ನದಾಸೋಹಕ್ಕೆ ಸಹಕಾರ ನೀಡಿದ್ದಾರೆ ಎಂದರು. ಲಯನ್ಸ್ ಕ್ಲಬ್ ಎಲ್ಲ ಕಮಿಟಿಯವರು ಕೂಡಿ ನಾವು ಏನು ಮಾಡಿದೆವು, ಪ್ರತಿ ಗುರುವಾರ ದಿವಸ ಪೇಷಂಟ್ಗಳು ಜಾಸ್ತಿ ಇರ್ತಾವೆ. ಅದೇ ದಿವಸ ಆಯ್ಕೆ ಮಾಡ್ಕೊಂಡು ನಾವು ಗುರುವಾರಕ್ಕೊಮ್ಮೆ ಇಲ್ಲಿ ಅನ್ನದಾಸೋಹವನ್ನು 3 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ನಾವು ಕೂಡ ಎಲ್ಲ ದಾನಿಗಳಿಗೆ ನಾವು ಕೂಡ ರಿಕ್ವೆಸ್ಟ್ ಮಾಡೋದು, ಅದೇ ಥರ ನಾವು ನಮ್ಮ ಹಿರಿಯಾದಂಥ ಶ್ರೀಮತಿ ಕಾಶಿಬಾಯಿ ರಾಂಪುರ ಮನೆಗೆ ಹೋಗಿ ನಾವು ನಿಮ್ಮ ಹೆಸರಿನ ಮುಖಾಂತರ ನಾವು ಒಂದು ದಿವಸ ಅನ್ನದಾಸೋಹವನ್ನು ಏರ್ಪಡಿಸ್ತೀವಿ, ತಾವು ದಾನ ಕೊಡಬೇಕಂತ ಕೇಳಿದಾಗ ಅವರು ಭಾಳ ಪ್ರೀತಿಯಿಂದ ನಮಗೆ ಅದೇ ದಿನ ನನ್ನ ಬರ್ತ್ಡೇ ಇದೆ, ಆ ಹುಟ್ಟುಹಬ್ಬದ ದಿವಸ ನನ್ನ ಅನ್ನದಾಸೋಹವನ್ನು ಇಟ್ಟುವರಿ ಅಂತ ಹೇಳಿದಾಗ ನಾವೆಲ್ಲ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರು ಕೂಡಿಕೊಂಡು ಅವರ ಹುಟ್ಟುಹಬ್ಬವನ್ನು ಈ ಸರ್ಕಾರ ದವಾಖಾನೆಯಲ್ಲಿ ನಮ್ಮ ಅನ್ನದಾಸೋಹದ ಮುಖಾಂತರವಾಗಿ ನಾವು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಾವು ಎಲ್ಲರೂ ಕೂಡ ನಿರ್ಧಾರ ತೆಗೆದುಕೊಂಡು. ನಂತರ ರಾವಸಾಹೇಬ ದೇಸಾಯಿ ಮಾತನಾಡಿ, ಪ್ರತಿ ಗುರುವಾರದ ದಿನ ಲಯನ್ಸ್ ಕ್ಲಬ್ ದಾನಿಗಳನ್ನು ಸಂಪರ್ಕಿಸಿ ಸಾರ್ವಜನಿಕರಿಗೆ, ರೋಗಿಗಳಿಗೆ, ಬಡವರಿಗೆ ಅನ್ನ ಸಂತರ್ಪಣೆ ಸೇವೆ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಇದು 3 ವರ್ಷದಿಂದ ನಡೀತಾ ಇರುವಂತಹ ಅನ್ನದಾಸೋಹ ಇದು ಯಶಸ್ವಿಯಾಗಿ ಸತತ ನಡೀಲಿ ಅಂತ ಹೇಳಿ ನಮ್ಮ ರೀಜನ್ದಲ್ಲಿ ಇರುವಂತ ಅನ್ನದಾಸೋಹ 2 ಒಂದು ಗೋಕಾಕ್ನಲ್ಲಿ ನಡೀತಿದೆ 168, ನಮ್ದು 178ನೇ ದಾಸೋಹ. ಇದು ಅದು ನಿರಂತರವಾಗಿ ದಾನಿಗಳ ಸಹಕಾರದಿಂದ ಇದು ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಕ್ಲಬ್ನವರು ಅದರ 1 ವರ್ಷದ 1 ತಿಂಗಳಿಗೆ 20,000 ರೂಪಾಯಿ ಕೊಟ್ಟು ಸತತವಾಗಿ ನಡೆಸ್ಕೊತ ಬಂದಿದೆ. ಇದು ಯಶಸ್ವಿಯಾಗಿ ನಡಿಬೇಕಂದ್ರೆ ಈ ಮುದ್ದೇಬೇಳದ ಜನರ ಸಹಕಾರದಿಂದ ಇದು ಅನ್ನದಾಸೋಹ ನಡೀತದೆ. ಇದು ನಿರಂತರವಾಗಿ ನಡೀಲಿ. ಅದೇ ರೀತಿ ರಾಂಪುರ್ ಮೇಡಮ್ ಅವರು ಈ ಅನ್ನದಾಸೋಹಕ್ಕೆ ಸಹಕಾರ ನೀಡಿದಕ್ಕಾಗಿ ಅವರೆಲ್ಲ ಕುಟುಂಬಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈ ಸಂದರ್ಭದಲ್ಲಿ ಎಂಜಿಎಫ್ ಲಯನ್ಸ್ ಸದಸ್ಯ ಶರಣಯ್ಯ ಹಿರೇಮಠ, ಸಂಜಯ ಕುಮಾರ ಓಸ್ವಾಲ್, ಮಹೇಂದ್ರ ಓಸ್ವಾಲ, ರಾಜು ಹುನಗುಂದ, ಸುವರ್ಣ ಕತ್ತಿ, ಶಿವಯೋಗ್ಯಪ್ಪ ರಾಂಪೂರ, ರಾಜಶೇಖರ ಮ್ಯಾಗೇರಿ, ಅಶೋಕ ಚಿನಿವಾರ, ಶೇಖರಗೌಡ ಬಿರಾದಾರ, ಉದಯ ರಾಯಚೂರ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.